ಪ್ರಾತಸ್ಮರಣೀಯರಾದ ಬಸವ ಶಿವಶರಣ ಸ್ಮರಿಸಿಕೊಂಡು ಕಾಯಕ ದಿನಾಚರಣೆ ಹಾಗೂ ವಚನ ಸಂವಿಧಾನ ಗ್ರಂಥ ಲೋಕಾರ್ಪಣೆಯ ಈ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ, ಪರಮ ಪೂಜ್ಯ ಶ್ರೀ ಮಲ್ಲರಂಜನ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರಲ್ಲಿ, ಪರಮ ಪೂಜ್ಯ ಗಂಗಾ ಮಾತಾಜಿಯವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ವಚನ ಸಂವಿಧಾನ ಕೃತಿಯನ್ನ ಪರಿಚಯಿಸಿದಂಥ ಪರಮ ಪೂಜ್ಯರು ವಿದ್ವಾನ್ಮಣಿಗಳಾಗಿರುವಂತಹ ಡಾಕ್ಟರ್ ಶರತ್ಚಂದ್ರ ಸ್ವಾಮಿಗಳವರಲ್ಲಿ, ಹಾಗೆಯೇ ಸಹೋದರಿ ಸವಿತಾ ಬನ್ನಾಡಿಯವರಲ್ಲಿ ಶರಣೆಂದು, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಮಸ್ತ ಪೂಜ್ಯರಲ್ಲಿ ಶರಣೆಂದು, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಶರಣ ಬಂಧುಗಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತು ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆಯನ್ನ ಎಲ್ಲೆಡೆ ಆಚರಿಸುವಂತಹ ಸಂದರ್ಭದಲ್ಲಿ ಅದಕ್ಕೊಂದು ಮಹತ್ವಪೂರ್ಣವಾಗಿರುವಂತಹ ಪರಿವರ್ತನೆಯನ್ನು ತಂದು ಅದನ್ನ ಕಾಯಕ ದಿನಾಚರಣೆಯನ್ನಾಗಿಸಿ, ಈ ಒಂದು ಕಾಯಕ ದಿನಾಚರಣೆಯ ಸಂದರ್ಭದಲ್ಲಿ ವಚನ ಸಂವಿಧಾನ ಅನ್ನುವಂಥ ಒಂದು ಲೋಕೋತ್ತರ ಕೃತಿಯನ್ನ ಲೋಕಾರ್ಪಣೆಗೊಳಿಸುವಂತ ಒಂದು ಮಹಾಮನೀಯವನ್ನ ಪರಮ ಪೂಜ್ಯರು ಇಂದು ಪೂರೈಸ್ತಾ ಇದ್ದಾರೆ. ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಪರಿಕಲ್ಪನೆ ಅತ್ಯಂತ ಅಮೋಘವಾಗಿರುವಂತಹದ್ದು. ಈ ಕೃತಿಯ ಲೋಕಾರ್ಪಣೆಯ ಸಂದರ್ಭದಲ್ಲಿ ಕಾಯಕ ದಿನಾಚರಣೆ ಅಂಗವಾಗಿ ಅನೇಕ ಕಾಯಕ ಜೀವಿಗಳನ್ನ ನಮಗೆ ಪರಿಚಯಿಸ್ತಾ ಅವರ ಸಂದೇಶವನ್ನ ನಮಗೆ ಕೊಡಿಸುವ ಮೂಲಕ ಈ ವಚನ ಸಂವಿಧಾನ ಕೃತಿಯನ್ನ ಅವರು ಲೋಕಾರ್ಪಣೆಗೊಳಿಸಿದ್ದಾರೆ. ನಿಜವಾಗಿ ಇದೊಂದು ಅಭೂತಪೂರ್ವವಾಗಿರುವಂತಹ ಪರಿಕಲ್ಪನೆ ಅಂತೇಳಿ ನನಗೆ ಅನಿಸ್ತದೆ. ಇವತ್ತು ಬಹಳ ಮಹತ್ವದ ಸಂದರ್ಭದಲ್ಲಿ ವಚನ ಸಂವಿಧಾನ ಅನ್ನುವಂಥ ಒಂದು ಕೃತಿ ಲೋಕಾರ್ಪಣೆಯಾಗಿದೆ. ಈ ಕೃತಿಯನ್ನು ಕುರಿತು ಸವಿತಾ ಬನ್ನಾಡಿ ಅವರು, ಡಾಕ್ಟರ್ ಶರತ್ಚಂದ್ರ ಸ್ವಾಮಿಗಳವರು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರುವಂತಹ ಒಂದು ಸಂದರ್ಭ. ಜೊತೆಗೆ ನಮ್ಮ ದೇಶದ ವಿಶ್ವಮಾನ್ಯವಾಗಿರುವಂತಹ ಸಂವಿಧಾನವನ್ನು ಉಳಿಸುವುದಕ್ಕಾಗಿ ನಡೆದಿರುವಂತಹ ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ ಚುನಾವಣೆ, ಲೋಕಸಭಾ ಚುನಾವಣೆ. ಇಂಥ ಸಂದರ್ಭದಲ್ಲಿ ಈ ವಚನ ಸಂವಿಧಾನ ಅನ್ನುವಂಥ ಒಂದು ಕೃತಿ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ನಿಜವಾಗಿಯೂ ನಮ್ಮ ಸಂವಿಧಾನದಲ್ಲಿರುವಂತಹ ಅನೇಕ ಆಶಯಗಳು ಬಸವಾದಿ ಶಿವಶರಣರ ವಚನಗಳಲ್ಲಿರುವುದನ್ನ ಇವತ್ತು ಅನೇಕ ಜನ ವಚನಗಳನ್ನು ಅಧ್ಯಯನ ಮಾಡುವಂತಹ ಸಾಹಿತಿಗಳು, ಸಂಶೋಧಕರು ಗುರುತಿಸಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಸುಮಾರು 20 ರಿಂದ 25 ಸಾವಿರ ವಚನಗಳ ರಾಶಿಯಲ್ಲಿ ಹುದುಗಿರುವಂತಹ ಸಂವಿಧಾನದ ಆಶಯಗಳನ್ನ ಅನೇಕ ಜನ ವಿದ್ವಾಂಸರು ಹೆಕ್ಕಿ ತೆಗೆದು ಅವುಗಳಿಗೊಂದು ಮೂರ್ತ ಸ್ವರೂಪ ಕೊಟ್ಟು ಅವುಗಳಿಗೆ ಟೀಕೆಯನ್ನು ಬರೆದು ವ್ಯಾಖ್ಯಾನವನ್ನು ಬರೆದು ಒಂದು ಲೇಖನವನ್ನಾಗಿಸಿ ಈ ವಚನ ಸಂವಿಧಾನ ಕೃತಿಯಲ್ಲಿ ಜೋಡಿಸಿರುವಂತಹದ್ದು ಬಹಳ ಮಹತ್ವದ್ದು. ನಾವೆಲ್ಲ ಸಹಜವಾಗಿ ಹೇಳ್ತೇವೆ, ಭಾರತದ ಸಂವಿಧಾನದ ಆಶಯಗಳೆಲ್ಲವೂ ವಚನಗಳಲ್ಲಿ ಇವೆ ಅನ್ನುವಂಥ ಒಂದು ಮಾತನ್ನ ನಾವು ಹೇಳ್ತೀವಿ. ಭಾರತದ ಸಂವಿಧಾನದಲ್ಲಿ ಅನೇಕ ರೀತಿಯ ಆಶಯಗಳಿದ್ದಾವೆ. ಆ ಎಲ್ಲ ಆಶಯಗಳು ಯಾವ ಸಂದರ್ಭದಲ್ಲಿ ಅಭಿವ್ಯಕ್ತವಾಗಿವೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ಎಲ್ಲ ವಿದ್ವಾಂಸರು
ಕೃತಿಯ ಲೇಖಕರೇನಿದಾರಲ್ಲ ಅಂತ ಎಲ್ಲ ಆಶಯಗಳನ್ನ ಬೇರೆ ಬೇರೆ ರೀತಿಯಿಂದ ಒಂದೊಂದು ಆಶಯವನ್ನು ಒಬ್ಬೊಬ್ಬರು ಆಯ್ಕೆ ಮಾಡಿಕೊಂಡು ಆ ಆಶಯಗಳಿಗೆ ತಕ್ಕ ವಚನಗಳನ್ನ ಜೋಡಿಸಿ ಅವುಗಳ ಅರ್ಥವನ್ನ ಬಿಡಿಸಿ ಅವುಗಳ ಮೌಲ್ಯವನ್ನ ತಿಳಿಸಿಕೊಡುವಂತಹ ಒಂದು ಕೆಲಸವನ್ನ ಎಲ್ಲಾ ಲೇಖಕರು ಈ ಕೃತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಂಥ ಒಂದು ಮಹತ್ವಪೂರ್ಣವಾಗಿರುವಂತಹ ಕೃತಿಯನ್ನ ಇವತ್ತು ಇಬ್ಬರು ವಿದ್ವಾಂಸರು ಅದನ್ನ ಪರಿಚಯಿಸಿದ ನಂತರ ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತ ಹೇಳಿ ನನಗೇನೆ ಅನಿಸೋದಿಲ್ಲ. ಯಾಕಂದ್ರೆ ಇನ್ನೂ ಅನೇಕ ಜನ ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಹಂಚಿಕೊಳ್ಳೋರಿದ್ದಾರೆ, ಚಿಂತನ ಮಂಥನ ಮಾಡೋರಿದ್ದಾರೆ, ತಮ್ಮ ವಿಷಯಗಳನ್ನ ಮಂಡನೆ ಮಾಡುವಂತ ಒಂದು ಸಂದರ್ಭ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಮಾತುಗಳಿಗೆ ನಾನು ಎಳೆಸಲಾರದೆ ಕೆಲವು ಮಾತುಗಳು ನನ್ನ ಮಾತನ್ನ ಮುಗಿಸ್ತೇನೆ. ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ವಿಶ್ವದಲ್ಲಿ ಮೊಟ್ಟ ಮೊದಲಿಗೆ ಬೋಧಿಸಿದ್ರು ಅಂತ ನಾವೆಲ್ಲ ಹೇಳ್ತೀವಿ. ಬಸವಣ್ಣನವರು ಇರುವಂತಹ ಕಾಲ ಅದು ಪ್ರಭುತ್ವದ ಕಾಲ, ರಾಜ ಮಹಾರಾಜರು ಆಡಳಿತವನ್ನು ನಡೆಸುತ್ತಿರುವಂತಹ ಕಾಲ. ಅಂಥ ಕಾಲದಲ್ಲೂ ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿದಂತವರು ವಿಶ್ವಗುರು ಬಸವಣ್ಣನವರು. ಇದು ಬಸವಣ್ಣನವರ ಹೆಗ್ಗಳಿಕೆ. ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ, ನಮ್ಮದೇ ಆಗಿರುವಂತಹ ದೇಶ, ನಮ್ಮದೇ ಆಗಿರುವಂತಹ ಸ್ವಾತಂತ್ರ್ಯ, ನಮ್ಮದೇ ಆಗಿರುವಂತಹ ಸಂವಿಧಾನವನ್ನು ನಾವು ಇವತ್ತು ರಚನೆ ಮಾಡಿಕೊಂಡು ಬದುಕ್ತಾ ಇದ್ದೇವೆ. ಆದರೆ ಪ್ರಭುತ್ವದ ಕಾಲದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಎಷ್ಟು ಕಷ್ಟದ ಕೆಲಸ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. 12ನೇ ಶತಮಾನದಲ್ಲಿ ಡಾಕ್ಟರ್ ಶರಶ್ಚಂದ್ರ ಸ್ವಾಮಿಗಳು ಹೇಳಿದರು, ಮ್ಯಾಗ್ನಾ ಕಾರ್ಟಾ ಅಂತೂ 100 ವರ್ಷ ಪೂರ್ವದಲ್ಲೇನೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಸಮಾಜದಲ್ಲಿ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಹೋರಾಡಿದಂಥವರು ಬಸವಣ್ಣನವರು. ಆ ಎಲ್ಲ ವಿಚಾರಗಳನ್ನ ಇವತ್ತು ನಾವು ವಚನಗಳಲ್ಲಿ ನಾವೆಲ್ಲ ನೋಡ್ತೀವಿ. ಪ್ರಭುತ್ವದ ಕಾಲದಲ್ಲಿ ಪ್ರಭುತ್ವದ ಜೊತೆಗೆ ಹೊಂದಿಕೊಂಡು ಪ್ರಭುತ್ವವನ್ನ ಮನಿಸಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಸಮಾಜದಲ್ಲಿ ಅನುಷ್ಠಾನಕ್ಕೆ ತರೋದಂದ್ರೆ ಅದು ತುಂಬಾ ಕಷ್ಟದ ಕೆಲಸ. ಅಂಥ ಕಷ್ಟದ ಕೆಲಸನ ತಮ್ಮ ಧೀಮಂತಿಕೆಯಿಂದ, ವಿನಯವಂತಿಕೆಯಿಂದ, ತಮ್ಮ ಸಮರ್ಥ ನೇತೃತ್ವದಿಂದ ಬಸವಣ್ಣವರು ಆಗು ಮಾಡಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ. ನಮ್ಮ ದೇಶದ ಪ್ರಧಾನಮಂತ್ರಿ ಅನೇಕ ಸಂದರ್ಭಗಳಲ್ಲಿ ಹೇಳುವುದನ್ನು ನಾವೆಲ್ಲ ಕೇಳ್ತೀವಿ. 12ನೇ ಶತಮಾನದಲ್ಲಿಯೇ ಬಸವೇಶ್ವರರು ಅನುಭವ ಮಂಟಪ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ರು. ಅದು ಈ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತು ಅನ್ನುವಂಥ ಒಂದು ಮಾತನ್ನ ಇವತ್ತು ಅಂಥ ಅನುಭವ ಮಟ್ಟದ ಪರಿಕಲ್ಪನೆ ನಿಜವಾಗಿಯೂ 12ನೇ ಶತಮಾನದಲ್ಲಿ ಇಂದಿಗೆ 900 ವರ್ಷಗಳ ಹಿಂದೆ ಬಸವಣ್ಣವರು ಅನುಭವ ಮಂಟಪ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಅಲ್ಲಿ 770 ಅಮರಗಣಗಳು ಅನ್ನುವಂಥ ಒಂದು ಸಂಸದರನ್ನ ಅಲ್ಲಿ ನಿಯುಕ್ತಿ ಮಾಡಿ ಆ ಮೂಲಕ ಅನೇಕ ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ಕೂಡ ನಾವು ನೋಡ್ತೀವಿ ಸಂಸತ್ ಭವನದಲ್ಲಿ ಯಾವುದೇ ಒಂದು ವಿಷಯ ಮಂಡನೆಗೆ ಬಂದ್ರೆ ಪರ ವಿರೋಧ ವಿಚಾರಗಳು ಬರ್ತಾರೆ. 12ನೇ ಶತಮಾನದ ಅನುಭವ ಮಂಟಪದ ಚರ್ಚೆಯನ್ನು ಕೂಡ ನಾವು ಗಮನಿಸಿದಾಗ ಅಲ್ಲಿನೂ ಕೂಡ ಯಾವುದೇ ಒಂದು ವಿಷಯವನ್ನು ಒಬ್ಬರು ಮಂಡನೆ ಮಾಡಿದ್ರೆ ಅದಕ್ಕೆ ಅನೇಕ ವ್ಯಕ್ತಿಗಳು ವಿರೋಧ ಪಡಿಸುವುದನ್ನು ಕೂಡ ನಾವು ಅಂತಹ ಸಂದರ್ಭಗಳು ಇವತ್ತು ನಮಗೆ ನೋಡ್ಲಿಕ್ಕೆ ಶೂನ್ಯ ಸಂಪಾದನೆ ಕೃತಿಯಲ್ಲಿ ಸಿಗ್ತಾವೆ. ಎಲ್ಲ ಗೊತ್ತಿರುವಂತಹದ್ದು ನೂಲಿ ಚೆನ್ನೈನವರು ಲಿಂಗದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಚನ್ನಬಸವಣ್ಣವರು ಇಷ್ಟಲಿಂಗದ ಅವಶ್ಯಕತೆ ಇದೆ, ಅದು ನಾವು ಧರಿಸಬೇಕು, ಅದನ್ನ ಅನುಸಂಧಾನ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವುದನ್ನ ನಾವೆಲ್ಲ ನೋಡ್ತೀವಿ. ಅಂತ ಅನೇಕ ವಿಚಾರಗಳು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಚರ್ಚೆಗೆ ಬರ್ತಾ ಇದ್ವು. ಅಂದ್ರೆ ಇವತ್ತು ಜನಸಾಮಾನ್ಯರ ಭಾವನೆಗಳಿಗೆ ಮನ್ನಣೆ ನೀಡುವಂತಹ, ಜನಸಾಮಾನ್ಯರ ಭಾವನೆಗಳನ್ನ ಗೌರವಿಸುವಂತ ಕೆಲಸ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ನಡೀತಾ ಇತ್ತು ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಮಾತು. ಇವತ್ತು ಅಲ್ಲಿರುವಂತಹ ವ್ಯಕ್ತಿಗಳು ಅದನ್ನು ಚರ್ಚೆ ಮಾಡ್ತಾರೆ. ಅಂದ್ರೆ ಅನೇಕ ಜನರ ಅಭಿಪ್ರಾಯಗಳನ್ನು ಕುರಿತು ಅವರಲ್ಲಿ ಚರ್ಚೆ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನ ಏನು ಇವತ್ತು ಹೇಳ್ತದೆ ಅಂತ ಎಲ್ಲ ಆಸೆಗಳನ್ನು, ಸ್ವಾತಂತ್ರ್ಯ, ಸಮಾನತೆ ಅನ್ನುವಂತ ಈ ಒಂದು ಮೌಲ್ಯಗಳನ್ನ ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ರು. ಅವು ಇವತ್ತು ವಚನಗಳಲ್ಲಿ ಇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೇವೆ. ಈ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ, ವ್ಯಕ್ತಿಯ ಸ್ವಾತಂತ್ರ್ಯ ಬಹಳ ಮುಖ್ಯ. ಅದನ್ನು ಬಸವಣ್ಣವರು ಬಹಳ ಗೌರವಿಸಿದ್ರು. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ, ಹೆಣ್ಣು ಮಕ್ಕಳಿಗೂ ಸ್ವಾತಂತ್ರ್ಯ ಇದೆ. ಯಾವುದೇ ಜಾತಿ, ಮತ, ಪಂಥ, ವರ್ಗ, ವರ್ಣಭೇದಗಳ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅವರು ಆ ಕಾಲದಲ್ಲಿ ಒತ್ತಿ ಹೇಳಿ ಆ ಒಂದು ಸ್ವಾತಂತ್ರ್ಯವನ್ನ ಅನುಭವಿಸೋದಕ್ಕೆ ಎಲ್ಲರಿಗೂ ಹೇಳಿದರು. ಆದರೆ ಅವರು ತಮ್ಮ ಬದುಕಿನಿಂದ ಆ ಸ್ವಾತಂತ್ರ್ಯವನ್ನ ಯಾವ ರೀತಿಯಲ್ಲಿ ನಾವು ಅನುಭವಿಸಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಟ್ರು. ಇವತ್ತು ಸ್ವಾತಂತ್ರ್ಯ ಇದೆ, ನಮಗೆ ನಾವು ಏನು ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಬಸವಣ್ಣನವರು ಒಪ್ಪೋದಿಲ್ಲ.
ಇವತ್ತು ನಮಗೆ ಸ್ವಾತಂತ್ರ್ಯ ಇದೆ ಅಂದ್ರೆ ಆ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಬೇಕು. ಆದ್ರೆ ಆ ಸ್ವಾತಂತ್ರ್ಯ ಏನು ನಾವು ಅನುಭವಿಸ್ತಾ ಇದೀವಿ ಅದರಿಂದ ಇನ್ನೊಬ್ಬರಿಗೆ ಕೇಡಾಗಬಾರದು ಅನ್ನುವಂಥ ಒಂದು ಮನೋಭಾವ ನಮ್ಮಲ್ಲಿ ಮುಖ್ಯವಾಗಿರಬೇಕಾಗಿರುವಂತದ್ದು ಬಹಳ ಮುಖ್ಯ. ಬಸವಣ್ಣವರು ಅದನ್ನು ಮತ್ತೆ ಒತ್ತಿ ಒತ್ತಿ ಹೇಳ್ತಾರೆ. ಆನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆನು ಒಲಿದಂತೆ ಹಾಡುವೆ, ಇದು ನಮ್ಮ ಸ್ವಾತಂತ್ರ್ಯವನ್ನ ಅನುಭವಿಸುವಂತ ಮಾತು. ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಎನ್ನುವಂಥ ಒಂದು ಮಾತಿನಲ್ಲಿ ನಮ್ಮ ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ಯಾವುದೇ ರೀತಿಯ ಕಿರಿಕಿರಿಯನ್ನು ಉಂಟು ಮಾಡಬಾರದು ಅನ್ನುವಂಥ ಒಂದು ಸಾಮಾಜಿಕ ಹೊಣೆಗಾರಿಕೆಯನ್ನು ಎತ್ತಿ ತೋರಿಸ್ತದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕು. ಈ ರೀತಿಯಲ್ಲಿ ನಮ್ಮ ಸ್ವಾತಂತ್ರ್ಯವನ್ನ ಯಾವ ರೀತಿಯಲ್ಲಿ ನಾವು ಅನುಭವಿಸಬೇಕು, ಯಾವ ರೀತಿಯಲ್ಲಿ ಸಮಾನತೆ ತತ್ವವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ಬಸವಾದಿ ಶಿವಶರಣರು ಬರೇ ತಮ್ಮ ವಚನಗಳಲ್ಲಿ ವ್ಯಕ್ತ ಮಾಡಲಿಲ್ಲ, ಆದರೆ ಅವರು ಬದುಕಿ ತೋರಿದ್ರು ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಒಂದು ಮಾತು. ಈ ಒಂದು ಹಿನ್ನೆಲೆಯಲ್ಲಿ ಬಸವಾದಿ ಶಿವಶರಣರು ಯಾವ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರು, ಅದಕ್ಕಾಗಿ ಏನೇನು ಸಂದೇಶಗಳನ್ನು ನೀಡಿದ್ರು ಅಂತ ಅನೇಕ ಸಂದೇಶಗಳು ಇವತ್ತು ಭಾರತೀಯ ಸಂವಿಧಾನದಲ್ಲಿ ಇರುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಶರತ್ ಚಂದ್ರ ಸ್ವಾಮಿಗಳು ಹೇಳಿದರು, ಪುರಾಣ ಆಗಲಿ, ಬೈಬಲ್ ಆಗಲಿ, ಭಗವದ್ಗೀತೆ ಆಗಲಿ, ಇವೆಲ್ಲ ಸಂವಿಧಾನ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಜನಸಾಮಾನ್ಯರ ಭಾವನೆಗಳಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಚನಗಳಲ್ಲಿ ಏನು ಮೌಲ್ಯಗಳಿದಾವ, ಏನು ಆಸೆಗಳಿದಾವ, ಅವೆಲ್ಲ ಜನಸಾಮಾನ್ಯರಿಗಾಗಿ ಜನಸಾಮಾನ್ಯರಿಂದ ವ್ಯಕ್ತವಾಗಿರುವಂತಹ ಆಸೆಗಳು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ವಚನಗಳಲ್ಲಿ ಅಂತಹ ಆಸೆಗಳು ವ್ಯಕ್ತವಾಗಿರೋದ್ರಿಂದಲೇ ಇವತ್ತು ವಚನ ಸಂವಿಧಾನ ಅನ್ನುವಂಥ ಒಂದು ಹೆಸರು ಅದು ಸಾರ್ಥಕವಾಗಿದೆ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಬಸವಾದಿ ಶಿವಶರಣರು ಒಂದು ರಾಷ್ಟ್ರ ಅದು ಸಮೃದ್ಧವಾಗಿ ಸಂತೃಪ್ತವಾಗಿ ಇರಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದಕ್ಕೆ ಅನೇಕ ವಿಚಾರಗಳು ಹೇಳಿದ್ದಾರೆ. ಈ ಸಮಾನತೆ ತತ್ವ, ಸ್ವಾತಂತ್ರ್ಯ ಏನಿದೆ ಇಲ್ಲ, ಇದು ಮನುಷ್ಯ ಸಂತೃಪ್ತಿಯನ್ನು ಅನುಭವಿಸುವುದಕ್ಕೆ. ಕಾಯಕ ದಾಸೋಹದಂತ ತತ್ವಗಳೇನದವಲ್ಲ ಅದು ಒಂದು ರಾಷ್ಟ್ರವನ್ನ ಸಮೃದ್ಧಗೊಳಿಸುವುದಕ್ಕಾಗಿ ಅವಶ್ಯಕವಾಗಿರುವಂತ ತತ್ವಗಳು ಅನ್ನೋದನ್ನ ನಾವು ಗಮನಿಸಬೇಕು. ಪ್ರತಿಯೊಬ್ಬರು ದುಡಿದು ಉಣ್ಣಬೇಕು ಅನ್ನುವಂಥ ತತ್ವ ಏನಿದೆ, ಅದರ ಜೊತೆಗೆ ಪ್ರಾಮಾಣಿಕತೆಯಿಂದ ಸತ್ಯಶುದ್ಧವಾಗಿರುವಂತಹ ಪ್ರಾಮಾಣಿಕವಾಗಿರುವಂತ ಕಾಯಕವನ್ನು ಮಾಡುವುದರಿಂದ ನಾವು ಗಳಿಸಬೇಕು ಅನ್ನುವಂಥ ಒಂದು ಆಶಯವನ್ನ ಏನು ಶರಣರು ವ್ಯಕ್ತ ಮಾಡಿದ್ದಾರೆ, ಇದು ಒಂದು ರಾಷ್ಟ್ರವನ್ನ ಸಮೃದ್ಧಗೊಳಿಸುವಂತಹ ವಿಷಯ. ಎಲ್ಲರೂ ರಾಷ್ಟ್ರದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಪ್ರಾಮಾಣಿಕವಾಗಿರುವಂತಹ ಕಾಯಕವನ್ನ, ಸತ್ಯಶುದ್ಧವಾಗಿರುವಂತಹ ಕಾಯಕವನ್ನು ಮಾಡಿದರೆ ಖಂಡಿತವಾಗಿಯೂ ರಾಷ್ಟ್ರ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವರು ಆ ತತ್ವಗಳ ಮೂಲಕ ವ್ಯಕ್ತ ಮಾಡಿರೋದನ್ನ ನಾವೆಲ್ಲ ನೋಡ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ಅನೇಕ ಜನ ವಿದ್ವಾಂಸರು ವಚನ ಸಾಹಿತ್ಯವನ್ನೆಲ್ಲ ಪರಿಶೀಲನೆ ಮಾಡಿ ಅದರಲ್ಲಿರುವಂತಹ ಅನೇಕ ಅಂಶಗಳನ್ನ ಬೇರೆ 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 ಬೇರೆಯಾಗಿ ಇವತ್ತು ನಮ್ಮ ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ, ಭಾರತದ ಸಂವಿಧಾನದಲ್ಲಿರುವಂತಹ ಆಸೆಗಳಿಗೆ ಅನುಗುಣವಾಗಿ ಅವರು ಅವನ್ನೆಲ್ಲವನ್ನ ವಿಂಗಡಿಸಿ ಇವತ್ತು ಲೇಖನಗಳ ರೂಪದಲ್ಲಿ ಬರೆದುಕೊಟ್ಟಿರುವಂತಹ ಅತ್ಯಂತ ಮೌಲಿಕವಾಗಿರುವಂತಹ ಗ್ರಂಥ ಅಂದ್ರೆ ಅದು ನನ್ನ ದೃಷ್ಟಿಯಲ್ಲಿ ವಚನ ಸಂವಿಧಾನ ಅನ್ನುವಂಥ ಒಂದು ಗ್ರಂಥ. ಈ ಗ್ರಂಥವನ್ನ ಪ್ರತಿಯೊಬ್ಬರು ಓದಲೇಬೇಕಾಗಿರುವಂತದ್ದು ಬಹಳ ಮಹತ್ವದ್ದು. ಇವತ್ತು ಕಾಯಕದ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಸವಾದಿ ಶಿವಶರಣರ ತತ್ವ ಆಸೆಗಳನ್ನು ಅಧ್ಯಯನ ಮಾಡಿದಾಗ ಶ್ರಮ ಸಂಸ್ಕೃತಿಯನ್ನ ಎತ್ತಿ ಹಿಡಿದವರು, ಶ್ರಮ ಸಂಸ್ಕೃತಿಯನ್ನು ಗೌರವಿಸಿದಂಥವ್ರು ಬಸವಾದಿ ಶಿವಶರಣರು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಕಾಯಕ ದಿನಾಚರಣೆ ಈ ಸಂದರ್ಭದಲ್ಲಿ ಆ ಒಂದು ಶ್ರಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿರುವಂತಹ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಳ್ಳೋದು ಕೂಡ ಒಂದು ನಮ್ಮ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅನೇಕ ಜನ ಮಾರ್ಕ್ಸನ ಒಂದು ಸಮಾಜವಾದದ ಬಗ್ಗೆ ಇವತ್ತು ಮಾತಾಡ್ತಾರೆ, ಅದರ ಮಾರ್ಕ್ಸ್ಗಿಂತಲೂ ಅನೇಕ 100 ವರ್ಷಗಳ ಹಿಂದೆ ಬಸವಣ್ಣವರು ಆ ಸಮಾಜವಾದವನ್ನ ಪ್ರತಿಪಾದನೆ ಮಾಡಿರುವಂತಹದ್ದು, ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿರುವಂತಹದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಮಾರ್ಕ್ಸನಿಗೂ ಮತ್ತು ಬಸವಣ್ಣನವರ ಸಮಾಜವಾದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಆಗಲೇ ಹೇಳಿದ್ರಲ್ಲ, ಕಾರ್ಮಿಕ ದಿನಾಚರಣೆಗೂ ಕಾಯಕ ದಿನಾಚರಣೆಗೂ ಬಹಳ ವ್ಯತ್ಯಾಸ ಇದೆ. ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟೇ ಬಸವಣ್ಣನವರ ಸಮಾಜವಾದಕ್ಕೂ ಮಾರ್ಕ್ಸನ ಸಮಾಜವಾದಕ್ಕೂ ವ್ಯತ್ಯಾಸ ಇದೆ. ಯಾಕಂದ್ರೆ ಈ ಒಂದು ಹಣದ ಒಂದು ಹಂಚಿಕೆ ಏನಿದೆಯಲ್ಲ ಅದು ಹಿಂಸೆಯಿಂದ ಆದರೂ ಕೂಡ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನ ಮಾರ್ಕ್ಸ್ ಹೇಳ್ತಾರೆ. ಆದರೆ ಬಸವಣ್ಣನವರು ಅಂತ ಒಂದು ಹಿಂಸೆಯನ್ನ ಪ್ರತಿಪಾದಿಸದೆ ದೈವೇ ಧರ್ಮದ ಮೂಲ ಅಂತ ಹೇಳ್ತಾನೆ. ಅವರು ಈ ಸಂಪತ್ತಿನ ಸಮಾನ ಹಂಚಿಕೆಯ ಬಗ್ಗೆ ವಿಶೇಷವಾಗಿರುವಂತಹ ದಾಸೋಹ ತತ್ವವನ್ನ ನಮಗೆ ನೀಡಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಬಸವಾದಿ ಶಿವಶರಣರು ಪ್ರತಿಪಾದನೆ ಮಾಡಿರುವಂತಹ ಸಮಾನತೆ, ಕಾಯಕ, ದಾಸೋಹದಂತಹ ಸಿದ್ಧಾಂತಗಳು
ಇವತ್ತು ಒಂದು ರಾಷ್ಟ್ರದ ಸಂವಿಧಾನದಲ್ಲಿ ಅಡಕವಾಗಿರಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನನಗೆ ಅನಿಸ್ತದೆ, ಇವತ್ತಿನ ರಾಜಕಾರಣಿಗಳು ಈ ವಚನ ಸಂವಿಧಾನ ಅನ್ನುವಂಥ ಒಂದು ಕೃತಿಯನ್ನ ಪ್ರತಿಯೊಬ್ಬರು ಓದಲೇಬೇಕು. ಯಾಕಂದ್ರೆ ಇಂಥ ಕೃತಿಗಳನ್ನ ಓದದೆ ಆ ಕೃತಿಗಳಲ್ಲಿರುವಂತಹ ಮೌಲ್ಯಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳದೆ ಯಾರು ಯೋಗ್ಯರಾಗಿರುವಂತಹ ಜನಪ್ರತಿನಿಧಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಬಂಧುತ್ವದ ಹೆಸರಿನಲ್ಲಿ ಇವತ್ತು ಬಂಧುತ್ವದ ಬಗ್ಗೆ ಒಂದು ಲೇಖನ ಇದೆ, ನಮ್ಮ ಡಾಕ್ಟರ್ ಸಾಧರ್ ಅವರು ಬರೆದಾರ. ಬಂಧುತ್ವ ಬಸವಾದಿ ಶಿವಶರಣರ ಪ್ರಮುಖ ಆಶಯ. ಆದ್ರೆ ಇವತ್ತು ಏನು ನಡೆದಿದೆ, ಬಂಧುತ್ವದ ಹೆಸರಿನಲ್ಲಿ ಎಲ್ಲರನ್ನ ಒಗ್ಗೂಡಿಸಬೇಕಾಗಿರುವಂತ ನಮ್ಮ ರಾಜಕಾರಣಿಗಳು ಇವತ್ತು ಅಂಥದ್ದೇ ಒಂದು ಶಬ್ದದ ಮೂಲಕ ಜನರನ್ನ ಒಡೆದಾಳುವಂತ ಒಂದು ನೀತಿಯನ್ನ ಅನುಸರಿಸ್ತಾ ಇರೋದನ್ನ ನಾವೆಲ್ಲ ನೋಡ್ತೀವಿ. ಬಂಧುತ್ವದ ಹೆಸರಿನಲ್ಲಿ ಒಂದುಗೂಡಿಸಬೇಕಾಗಿತ್ತು, ಆದ್ರೆ ಇವತ್ತು ಒಂದು ತ್ವದ ಹೆಸರಿನಲ್ಲಿ ಅವರು ಜನರನ್ನು ಒಡೆದಾಳುವಂತ ಒಂದು ನೀತಿಯನ್ನ ಅನುಸರಿಸ್ತಾ ಇರೋದನ್ನ ಇವತ್ತು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ಬಸವಾದಿ ಶಿವಶರಣರ ಆಶಯಗಳನ್ನ ಅವರೆಲ್ಲ ಇವತ್ತು ಓದ್ಕೊಳ್ಬೇಕಾಗಿರುವಂಥದ್ದು ಅವಶ್ಯ. ಸಮಾನತೆ ಮತ್ತು ಸಮಗ್ರತೆಯನ್ನ ಕಾಯ್ದುಕೊಳ್ಬೇಕಾಗಿರುವಂತಹ ವ್ಯಕ್ತಿಗಳು ಜಾತಿ ಮತ ಪಂಥಗಳ ಹೆಸರಿನಲ್ಲಿ ಜನರನ್ನ ಒಡೆದಾಳುವಂತಹ ಒಂದು ನೀತಿಯನ್ನ ಅನುಸರಿಸ್ತಾ ಇರೋದು ಅತ್ಯಂತ ಗಂಭೀರವಾಗಿರುವಂತಹ ಸಮಸ್ಯೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸ್ಬೇಕು. ಇವತ್ತಿನ ರಾಜಕಾರಣಿಗಳು ಹಣಕ್ಕಾಗಿ, ಕುರ್ಚಿಗಾಗಿ, ಅಧಿಕಾರಕ್ಕಾಗಿ ಏನಾದರೂ ಮಾಡಬಾರದು. ಸಂವಿಧಾನದ ಆಶಯಗಳನ್ನೆಲ್ಲ ಗಾಳಿಗೆ ತೂರುವಂತ ಕೆಲಸ. ಸಂವಿಧಾನ ಸುಮ್ಮನೆ ಅಲ್ಲಿ ಇದೆ, ಆದರೆ ಇವತ್ತು ಅವರು ಮಾಡುವಂತ ಎಲ್ಲ ಆಚರಣೆಗಳನ್ನು ಗಮನಿಸಿದರೆ ಸಂವಿಧಾನಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಇವತ್ತು ಅವರು ವರ್ತನೆ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜಕಾರಣಿಗಳು ಇಂಥ ಮೌಲಿಕವಾಗಿರುವಂತಹ ಗ್ರಂಥಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ, ಬಸವಾದಿ ಶಿವಶರಣರ ಆಶಯಗಳನ್ನ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ, ಬದುಕಿನಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಇವತ್ತು ಒಂದು ಸುಂದರವಾಗಿರುವಂತಹ ಸಮಾನತೆಯಿಂದ ಕೂಡಿರುವಂತಹ, ಸಂತೃಪ್ತಿಯಿಂದ ಕೂಡಿರುವಂತಹ ಸಮಾಜವನ್ನ ನಿರ್ಮಾಣ ಮಾಡುವಂತಹ ಒಂದು ಕಾರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಅನೇಕ ಜನ ನಮ್ಮ ಹಿರಿಯರು, ಸಂಶೋಧಕರು ಬಹಳ ಮೌಲಿಕವಾಗಿರುವಂತಹ, ಅರ್ಥಪೂರ್ಣವಾಗಿರುವಂತಹ ಲೇಖನಗಳನ್ನ ಈ ಕೃತಿಯಲ್ಲಿ ಬರೆದಿದ್ದಾರೆ. ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅದನ್ನ ಬಹಳ ವಸ್ತುನಿಷ್ಠವಾಗಿ ಅವರು ಅದನ್ನ ಸಂಪಾದನೆ ಮಾಡಿದ್ದಾರೆ. ಸಂಪಾದನೆ ಮಾಡುವಂತ ಕೆಲಸ ಏನಿದೆ ಅಲ್ಲ, ಬಹಳ ಹಗರ್ ಕೆಲಸ ಅಲ್ಲ. ಬಹಳ ಮಂದಿ ಏನ್ ತಿಳ್ಕೊಂಡಿರ್ತಾರ ಅಂದ್ರ ಅವ್ರು ಬರೆದದ್ದು ಇವ್ರು ಬರೆದದ್ದು ಕೂಡಿಸಿ ಒಂದು ಪುಸ್ತಕ ಮಾಡಿಬಿಟ್ಟು ಮುಗೀತು ಅಂತ ತಿಳ್ಕೊಂಡಿರ್ತಾರೆ. ಅವರು ಬರೆದಿರುವಂತ, ಇವರು ಬರೆದಿರುವಂತ ಲೇಖನಗಳು ಅವೆಲ್ಲ ಕ್ರಮಬದ್ಧವಾಗಿ ಅದಾವು ಇಲ್ಲೋ, ಅದರಿಂದ ಸಮಾಜದ ಮೇಲೆ ಏನು ಪರಿಣಾಮ ಆಗಬಹುದು ಅನ್ನೋದನ್ನ ಗಮನಿಸಿ ಅವನ್ನೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಹೊಂದಿಸಿ ಜೋಡಿಸಿ ಅದರಲ್ಲಿರುವಂತಹ ದೋಷಗಳನ್ನ ನಿವಾರಣೆ ಮಾಡಿ ಮತ್ತೆ ಈ ಲೇಖನಗಳಿಂದ ನಮಗೆ ಏನು ಪ್ರಯೋಜನ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಒಂದು ವಿಸ್ತೃತವಾಗಿರುವಂತಹ ಒಂದು ಪ್ರಸ್ತಾವನೆಯನ್ನು ಬರೆದು ಪೂಜ್ಯರು ಈ ಗ್ರಂಥವನ್ನ ಸಂಪಾದನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇದೊಂದು ಅತ್ಯಂತ ಮೌಲಿಕವಾಗಿರುವಂತಹ ಸಂಪಾದನೆಯ ಗ್ರಂಥ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ವಚನ ಸಂವಿಧಾನವನ್ನ ಪ್ರತಿಯೊಬ್ಬರು ಓದಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಗ್ರಂಥ ಇಲ್ಲಿ ಲೋಕಾರ್ಪಣೆಗೊಂಡಿದೆ. ಅದು ಕಾಯಕ ದಿನಾಚರಣೆಯ ಸಂದರ್ಭದಲ್ಲಿ ಬಹಳ ವಿಶಿಷ್ಟಪೂರ್ಣವಾಗಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಪೂಜ್ಯರಾಗಿರುವಂತಹ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ನೋಡಿ ಇದನ್ನ ಏನೋ ಒಂದು 4 ಮಂದಿ ವಿದ್ವಾಂಸರನ್ನ ಕರೆದು ಅದನ್ನ ಲೋಕಾರ್ಪಣೆಗೊಳಿಸಬಹುದಾಗಿದೆ. ಇಷ್ಟೆಲ್ಲ ಜನ ಪೂಜ್ಯರನ್ನ ಬರಮಾಡಿಕೊಂಡು ಈ ವಚನ ಸಂವಿಧಾನ ಏನಿದೆಲ್ಲ ಈ ಕೃತಿ ಹೆಚ್ಚು ಜನಪ್ರಿಯವಾಗಬೇಕು. ನಮ್ಮ ಭಾರತೀಯ ಸಂವಿಧಾನದಲ್ಲಿರುವಂತ ಎಲ್ಲ ವಿಚಾರಗಳು ಶರಣರ ವಿಚಾರಗಳೇ ಆಗಿವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿಕೊಡಬೇಕು. ಬಸವಾದಿ ಶಿವಶರಣರ ವಚನಗಳ ಅಧ್ಯಯನ ಹೆಚ್ಚಾಗಿ ನಡೀಬೇಕು. ಬಸವಾದಿ ಶಿವಶರಣರ ಆಶಯಗಳೆಲ್ಲ ಜನರ ಮನಕ್ಕೆ ತಲುಪಬೇಕು. ಇವೆಲ್ಲ ಪೂಜ್ಯರನ್ನ ಬರಮಾಡಿಕೊಳ್ಳುವುದರಿಂದ ಅವರಿಗೆ ಈ ವಿಚಾರಗಳು ಗೊತ್ತಾಗಿ ಅವರ ಕೈಯಲ್ಲಿ ಈ ಪುಸ್ತಕ ಬಂದ್ರೆ ಖಂಡಿತವಾಗಿ ಈ ವಿಚಾರಗಳು ಜನರ ಮನಕ್ಕೆ ತಲುಪಲಿಕ್ಕೆ ಸಾಧ್ಯ ಅನ್ನೋದನ್ನು ಗಮನಿಸಿ ಪೂಜ್ಯರು ಕಾಯಕ ದಿನಾಚರಣೆ ಅಂಗವಾಗಿ ಇಷ್ಟೆಲ್ಲ ಪೂಜ್ಯರನ್ನ ಇಲ್ಲಿ ಬರಮಾಡಿಕೊಂಡು ಇಂತಹದ್ದೊಂದು ಬಹಳ ಅದ್ಭುತವಾಗಿರುವಂತಹ ಕಾರ್ಯವನ್ನ ಇಲ್ಲಿ ಆಗು ಮಾಡಿದ್ದಾರೆ. ನಿಜವಾಗಿ ಇದೊಂದು ಅಪೂರ್ವವಾಗಿರುವಂತಹ ಸಂದರ್ಭ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ ಇವತ್ತಿನ ಈ ಸಂದರ್ಭದಲ್ಲಿ. ಯಾಕಂದ್ರೆ ಇವತ್ತು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ನೀವೆಲ್ಲ ಚುನಾವಣೆ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಿ. ಚುನಾವಣೆ ನೀತಿ ನಿಯಮಗಳ ಆಧಾರದಲ್ಲಿ ನಡೀತಾ ಇಲ್ಲ, ಹಣ ಹೆಂಡಗಳ ಆಧಾರದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಯಾವುದೇ ಒಂದು ಪಕ್ಷದ ಸಿದ್ಧಾಂತಗಳು ಕೂಡ ರಾತ್ರೋರಾತ್ರಿ ಬದಲಾವಣೆ ಆಗುವುದನ್ನ ನಾವೆಲ್ಲ ನೋಡ್ತೀವಿ.
ರಾತ್ರೋರಾತ್ರಿ ಮತಗಳು ಬದಲಾವಣೆ ಆಗಿಬಿಡ್ತಾವ. ನಮ್ಮ ಕಡೆ ಈ ಮೊಹರಂದಲ್ಲಿ ಜನ ಕತಾಲ್ ರಾತ್ರಿ ಅಂತ ಆಚರಣೆ ಮಾಡ್ತಾರೆ. ಹಾಗೆ ಇದೊಂದು ನಾಳೆ ಚುನಾವಣೆ ಐತಂದ್ರೆ ಇಂದಿನ ರಾತ್ರಿ ಕತಾಲ್ ರಾತ್ರಿ ಅಂತ ಅದು ಏನ್ ಬೇಕಾದ್ರೂ ಬದಲಾವಣೆ ಮಾಡಬಹುದು ಅನ್ನುವಂತ ಒಂದು ವಿಚಾರಗಳನ್ನು ಇವತ್ತಿನ ರಾಜಕಾರಣ ಇಟ್ಟುಕೊಂಡು ಚುನಾವಣೆಯಲ್ಲಿ ಮುನ್ನುಗ್ತಾ ಇರೋದು. ಇದು ನಮ್ಮ ದೇಶದ ಸಂವಿಧಾನವನ್ನು ಉಳಿಸುವುದಕ್ಕಾಗಿ ಅಲ್ಲ ಅನ್ನೋದನ್ನು ಗಮನಿಸಬೇಕು. ಇವತ್ತು ನಮ್ಮ ದೇಶದ ಸಂವಿಧಾನ ಉಳಿಬೇಕು. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಶಾಂತಿಯಿಂದ, ಸಮಾನತೆಯಿಂದ, ಸಂತೃಪ್ತಿಯಿಂದ ಬದುಕಬೇಕಾಗಿತ್ತು. ಅಂದ್ರೆ ಬಸವಾದಿ ಶಿವಶರಣರ ಈ ವಚನ ಸಂವಿಧಾನವನ್ನ ನಾವು ಎಲ್ಲೆಡೆ ಪ್ರಸಾರಗೊಳಿಸಬೇಕಾಗಿರುವಂತದ್ದು ಬಹಳಷ್ಟು ಅವಶ್ಯ ಇದೆ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಎತ್ತಿ ಹೇಳ್ತೇನೆ. ಆ ಒಂದು ಹಿನ್ನೆಲೆಯಲ್ಲಿ ಅಂತ ಒಂದು ಸುಂದರವಾಗಿರುವಂತಹ, ಅರ್ಥಪೂರ್ಣವಾಗಿರುವಂತಹ ಮತ್ತು ಮೌಲಿಕವಾಗಿರುವಂತಹ ಒಂದು ಗ್ರಂಥವನ್ನ ಪೂಜ್ಯ ಡಾಕ್ಟರ್ ಪಂಡಿತಾರಾಧೇಶ್ವರ ಆಚಾರ್ಯ ಸ್ವಾಮಿಗಳು ಸಂಪಾದನೆ ಮಾಡಿಕೊಡೋದ್ರ ಮೂಲಕ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಅಮೂಲ್ಯವಾಗಿರುವಂತಹ ಕೊಡುಗೆಯನ್ನ ನೀಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಪ್ರತಿಯೊಬ್ಬರು ಈ ಪುಸ್ತಕವನ್ನು ಓದಬೇಕು. ಪುಸ್ತಕವನ್ನು ಓದಿದಾಗ ಅದರ ವಿಚಾರಗಳು ನಮ್ಗೆ ಗೊತ್ತಾಗ್ತವೆ. ನಾವು ಒಬ್ಬರೇ ಆಗ್ಲಿ, ಪುಸ್ತಕವನ್ನ ಪರಿಚಯಿಸುವಂತ ವ್ಯಕ್ತಿಗಳಾಗ್ಲಿ ಆ ಲೇಖಕರ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ತೆರೆದಿಡೋದು ನಮಗೆ ಸಾಧ್ಯ ಆಗೋದಿಲ್ಲ. ಆದರೆ ಆ ಪುಸ್ತಕಗಳನ್ನು ನಾವೇ ಸ್ವತಃ ಓದಿದಾಗ ಎಲ್ಲ ವಿಚಾರಗಳು ಕೂಡ ನಮ್ಮ ಮನಸ್ಸಲ್ಲಿ ಇಳಿಲಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಈ ಒಂದು ಕೃತಿಯನ್ನ ಓದಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಸುಮ್ಮನೆ ಓದೋದಲ್ಲ, ಗ್ರಂಥಗಳನ್ನು ಯಾವಾಗಲೂ ಕೊಂಡು ಓದುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸಿಕೊಳ್ಬೇಕು. ರಾವಣನ ಹೆಂಡತಿ ಮಂಡೋದರಿ ಪುಸ್ತಕವನ್ನ ಕೊಂಡೋದರಿ ಅಂತ ಹೇಳ್ತಾರೆ. ಹಂಗ ನಾವು ಪುಸ್ತಕವನ್ನ ಕೊಂಡು ಓದುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸಿಕೊಳ್ಬೇಕು. ಅದರಿಂದ ಇನ್ನೂ ಹೆಚ್ಚಿನ ಸಾಹಿತ್ಯವನ್ನ ಪ್ರಸಾರ ಮಾಡೋದಕ್ಕೆ ನಮಗೆಲ್ಲ ಸಾಧ್ಯವಾಗ್ತದೆ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭ ಹೇಳ್ತಾ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ನಾನು ಪ್ರಾರ್ಥಿಸಿಕೊಳ್ತೇನೆ. ವಚನ ಸಂವಿಧಾನವನ್ನು ಓದಿರಿ, ವಚನ ಸಂವಿಧಾನದ ಆಸೆಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ, ಅದರಂತೆ ನಿಮ್ಮ ಜೀವನವನ್ನ ನೀವೆಲ್ಲ ಸಾಗಿಸ್ರಿ. ಇದರಿಂದ ನಮ್ಮ ಭಾರತದ ಸಂವಿಧಾನ ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದರೆ ಭಾರತದ ಸಂವಿಧಾನಕ್ಕೂ ಕೂಡ ಅಳೆಗಾಲ ಇದೆ ಅನ್ನುವಂಥ ಒಂದು ಮಾತನ್ನು ನಾವು ಯಾವ ಕಾಲಕ್ಕೂ ಮರಿಬಾರದು. ಇವತ್ತು ನಮ್ಮ ಸಂವಿಧಾನದ ರಕ್ಷಣೆ ನಮ್ಮ ಮೂಲಭೂತವಾಗಿರುವಂತಹ ಹಕ್ಕು. ಚುನಾವಣೆಯಲ್ಲಿಯೂ ಕೂಡ ನಾವು ಆ ಸಂವಿಧಾನದ ರಕ್ಷಣೆಗೆ ಬದ್ಧರಾಗಿರುವಂತಹ ವ್ಯಕ್ತಿಗಳಿಗೆ ಮತ್ತು ಚಲಾಯಿಸುವ ಮೂಲಕ ನಾವು ಆ ಸಂವಿಧಾನವನ್ನು ಉಳಿಸಿಕೊಳ್ಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನ ಮರೆಯಬಾರದು. ಈ ಒಂದು ಹಿನ್ನೆಲೆಯಲ್ಲಿ ವಚನ ಸಂವಿಧಾನ ಅನ್ನುವಂತಹ ಒಂದು ಕೃತಿ ನಮಗೆ ಒಂದು ರೀತಿಯಲ್ಲಿ ಆಧಾರ ಗ್ರಂಥವಾಗಿ ಇದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ ತಾವೆಲ್ಲರೂ ಈ ಪುಸ್ತಕವನ್ನ ಓದಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿ.